ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ, ಗಂಟಲು ಕಪಾಳ ಬಾಧೆ ಇರ್ತದೆ, ಹುಷಾರು. ಕಾಲಿಗೆ ಪೆಟ್ಟು, ಅಧಿಕ ವ್ಯಯ, ಚಾಡಿ, ನಂಬಿಕೆ ದ್ರೋಹ, ಇನ್ಯಾರ್ದೋ ಚಾಡಿ ಅವರಿಂದಾಗಿ ನಿಮ್ಮಿಂದಾಗಿ ಅವರಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರು. ಹಿತ್ತಾಳೆ ಕಿವಿ ಆಗಬೇಡಿ. ಇನ್ನೊಬ್ಬರ ಮಾತು ಸ್ವಲ್ಪ ಎಷ್ಟು ಕೇಳಬೇಕು ಅಷ್ಟು ಕೇಳೋದು ತುಂಬ ಒಳ್ಳೆಯದು. ಈ ವಾರದ ಆದಿಯಲ್ಲಿ ನಿಮಗೆ ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಜಿಪುಣತನವೂ ಹಾಗೆ ಬರುತ್ತೆ. ಏನೋ ಒಂದು ರೀತಿಯ ಬೇಡದ ಒಂದು ಗುಣ ಸೇರ್ಕೊಂಡ್ಬಿಡ್ತಕ್ಕಂಥದ್ದು, ನಿಮ್ಮ ವ್ಯಕ್ತಿತ್ವಕ್ಕೆ ಅಲ್ಲದೇ ಇರತಕ್ಕಂಥ ಒಂದು ಸ್ವಭಾವಗಳು. ಹೇಳಿದ್ನಲ್ಲ ಆಗಲೇ ಪ್ರಾರಂಭದಲ್ಲಿ ನಾನು, ಹಾಗೆ ಯಾವುದೋ ರಸ್ಯವಾಗಿದೆ, ರುಚಿಯಾಗಿದೆ ಅಂಥೇಳಿ ಯಾವುದೋ ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಅದರಲ್ಲಿ ಪಾಪ ಮತ್ತೆ ಸಮಸ್ಯೆ ಅನುಭವಿಸ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕಿಗೆ ನೀವು ಸಿಲುಕಾಕೊಂಡು ಭಯಗ್ರಸ್ತರಾಗ್ತೀರ, ಅದನ್ನು ಸೂಚಿಸ್ತಾ ಇದೆ ಮಾನ್ಯದಿಂದ. ಮಂಗಳವಾರ ಬುಧವಾರ ಆ ರೀತಿಯ ಫಲಗಳನ್ನು ಕಾಣ್ತೀರಾ, ಎಚ್ಚರ ವಹಿಸಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಲಾಭ ಇದೆ. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಇಂಥವುಗಳ ಚಿಂತನೆ ಕೂಡ ಇದೆ, ಸಂಶಯ ಇಲ್ಲ. ಉತ್ಕೃಷ್ಟವಾದ ಅನುಕೂಲವೂ ಇದೆ. ಗುರು ಹಿರಿಯರ ಸಾಮೀಪ್ಯ, ಅವರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದೂ ಇದೆ. ಯಾಕೆಂದರೆ ಚಂದ್ರನ ಬಲದಿಂದಾಗಿ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಆದರೆ ಈ ಕೆಟ್ಟದ್ದರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅದನ್ನು ಸೂಚಿಸ್ತಾ ಇದೆ. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರು ಓಡಾಡುವಾಗ. ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ವ್ಯಯ, ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಅಲೆದಾಟ, ವ್ಯಯ, ಪರಿಶ್ರಮ, ಸಂಗಾತಿಯಿಂದ ಸ್ವಲ್ಪ ಅಗಲುವಿಕೆ, ಅವರಿಂದಾಗಿ ಬೇಸರ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ, ಗೆಲುವು ಚೆನ್ನಾಗಿದೆ. ಸ್ತ್ರೀಯರಿಗೆ ಹೊಸ ಕಾರ್ಯಭಾರಗಳು, ಅಂತೂ ಪರಿಶ್ರಮ ಇದೆ. ಆತ್ಮೀಯರನ್ನು ಕಳ್ಕೊಳ್ಳೋ ಸಾಧ್ಯತೆ, ಅವರಿಂದಾಗಿ ಸ್ವಲ್ಪ ದೂರ ಆಗಿಬಿಡ್ತಕ್ಕಂಥದ್ದು, ಅವರಿಂದಾಗಿ ಮನಸ್ತಾಪ, ಬೇಸರ. ಯಾಕೆಂದರೆ ರವಿ ವ್ಯಯದಲ್ಲಿ ಸಂಚರಿಸುವಾಗ ನಷ್ಟ ಜಾಸ್ತಿ. ಸಂಗಾತಿಯಿಂದ ನಷ್ಟ, ಸಂಗಾತಿಯಿಂದ ವ್ಯಯ, ಅವರಿಂದಾಗಿ ತೊಡಕುಗಳು, ಅವರಲ್ಲಿ ಸ್ವಲ್ಪ ವೈಷಮ್ಯ ಬರತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಜಾಗ್ರತೆ ಬೇಕು. ಕುಂಭರಾಶಿಯವರಿಗೆ ಗುರುಬಲ ಒಂದೇ ಈಗ ಸದ್ಯಕ್ಕಿರತಕ್ಕಂಥ ಒಂದು ಆಸರೆ. ಹೀಗಾಗಿ ಆ ಗುರುವಿನ ಮೊರೆ ಹೋಗಿ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುದ್ಧಿ ಹಾಳಾಗಲ್ಲ. ಕಾರಣ ಪಂಚಮದಲ್ಲಿ ಗುರು ಇದ್ದರೆ ಎಲ್ಲ ಹೋಗಿದೆ, ಆದರೆ ಬುದ್ಧಿ ಸ್ವಲ್ಪ ಮಟ್ಟಿಗಿರೋದ್ರಿಂದ ಉಳ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಬಲ ಖಂಡಿತ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ. ನೀವು ಕೂಡ ನವಧಾನ್ಯ ದಾನ ಮಾಡ್ಬೋದು. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.